ಜಾತಿ ಗಣತಿಯ ವಿಚಾರವಾಗಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಾತಿ ಗಣತಿ ಕಸದ ಬುಟ್ಟಿಗೆ ಕಾಂಗ್ರೆಸ್ನಿಂದ ಅಧಿಕೃತ ನಿರ್ಧಾರ. ಅಹಿಂದ ಸಮುದಾಯಕ್ಕೆ ಅತಿ ದೊಡ್ಡ ಶಾಕ್ ಕೊಟ್ಟಿರುವಂತಹ ಕಾಂಗ್ರೆಸ್. ಈಗಿರುವಂತಹ ಜಾತಿ ಗಣತಿ ವರದಿ ಔಪಚಾರಿಕ ಒಪ್ಪಿಗೆ ಅಷ್ಟೇ. ಆದರೆ ಹೊಸದಾಗಿ ಜಾತಿ ಸಮೀಕ್ಷೆ ನಡೆಸಲಿರುವಂತಹ ಸಿಎಂ ಸಿದ್ದು ಸರ್ಕಾರ ಒಕ್ಕಲಿಗ ಲಿಂಗಾಯತ ಸಮುದಾಯಗಳ ಒತ್ತಡಕ್ಕೆ ಮಣಿದಂತಹ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಮ್ಮೆ ಜಾತಿ ಗಣತಿ ನಡೆಯೋದು ಫಿಕ್ಸ್ ಆಗಿದೆ. ಈಗ ಎಷ್ಟೋ ಸಮುದಾಯದ ನಾಯಕರುಗಳಿಗೆ, ಎಷ್ಟೋ ಸಮುದಾಯದ ಸಚಿವರುಗಳಿಗೆ ಭಾರಿ ಖುಷಿ ತಂದಿದೆ ಈ ವಿಚಾರ. ಕಾಂಗ್ರೆಸ್ ಈ ಒಂದು ನಿರ್ಧಾರವನ್ನ ಎಲ್ಲರೂ ಕೂಡ ಸ್ವಾಗತಾರ್ಹವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. 10 ವರ್ಷಗಳಷ್ಟು ಹಳೆಯ ಜಾತಿ ಗಣತಿಯನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಜನಸಾಮಾನ್ಯರಿಂದ ಹಿಡಿದು ಸಚಿವರು ಕೂಡ ಪಟ್ಟಿಡ್ಕೊಂಡು ಕೂತಿದ್ರು. ಈಗ ಹೊಸದಾಗಿ ಜಾತಿ ಗಣತಿಯನ್ನ ಮಾಡೋದಾಗಿ ಸರ್ಕಾರ ಹೇಳಿದೆ, ನಿರ್ಧಾರವನ್ನ ತೆಗೆದುಕೊಂಡಿದೆ. ಈಗಿರುವಂತಹ ಜಾತಿ ಗಣತಿಯನ್ನ ಹರಿದು ಒಗೆದು ಕಸದ ಬುಟ್ಟಿಗೆ ಹಾಕ್ತಾರೆ. ಒಳ್ಳೆ ವಿಚಾರ. 10 ವರ್ಷಗಳ ಹಿಂದಿನ ಜಾತಿ ಗಣತಿಯನ್ನ ಪರಿಗಣಿಸದೇ ಇರುವುದು ಎಲ್ರಿಗೂ ಕೂಡ ಒಳ್ಳೆ ವಿಚಾರ. ಅಹಿಂದೆನ್ನುವಂತಹ ವಿಚಾರಕ್ಕೆ ಬರೋದಾದ್ರೆ ಈಗ ಸರಿಯಾದ ಜಾತಿಯನ್ನ ಗಣತಿ ಮಾಡಲಿ. ಯಾರ್ಯಾರು ಎಷ್ಟಿದ್ದಾರೆ, ಒಕ್ಕಲಿಗರು ಎಷ್ಟಿದ್ದಾರೆ, ಲಿಂಗಾಯತರು ಎಷ್ಟಿದ್ದಾರೆ, ಬ್ರಾಹ್ಮಣರ ಎಷ್ಟಿದ್ದಾರೆ ಮತ್ತು ಉಳಿದವರು ಎಷ್ಟಿದ್ದಾರೆ, ಎಲ್ಲರೂ ಕೂಡ ಸರಿಯಾದ ಅಂಕಿಅಂಶಗಳು ಬೇಕು. ಈ ಸಲ ಜಾತಿ ಗಣತಿಯನ್ನ ಹರಿದು ಕಸದ ಬುಟ್ಟಿಗೆ ಹಾಕಿದ್ದಾರೆ. 10 ವರ್ಷದ ಹಿಂದಿಂದು ಅಧಿಕೃತವಾಗಿ ಅಹಿಂದ ಸಮಾಜಕ್ಕೆ ಅತಿ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಅಹಿಂದ ಸಮುದಾಯಕ್ಕೆ ಒಂದು ದೊಡ್ಡ ಶಾಕ್ ಅನ್ನ ನೀಡಿರುವಂತಹ ಕಾಂಗ್ರೆಸ್ ಸರ್ಕಾರ. ಈಗ ಕಾದು ನೋಡಬೇಕಾಗಿದೆ ಆ ಒಂದು ಸಮೀಕ್ಷೆ, ಆ ಒಂದು ಜಾತಿ ಗಣತಿ ಹೇಗಿರುತ್ತೆ, ಎಷ್ಟು ಸರಿ ಇರುತ್ತೆ ಅಂತ. ಎಲ್ಲರ ಮನೆಯಾಗೂ ಹೋಗ್ಬೇಕು, ಜಾತಿ ಗಣತಿಯನ್ನ ಮಾಡಬೇಕು. 10 ವರ್ಷದ ಹಿಂದಿಂದ ಹಿಡ್ಕೊಂಡು ಬಂದಂಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.